ಹೇ ಬ್ಯೂಟಿಫುಲ್, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾಸ್ ಕೈರುಚಿ. ಇವತ್ತು ಕರಾವಳಿ ಸ್ಪೆಷಲ್ ಹಲಸಿನ ಹಣ್ಣಿನ ಕಡುಬು ಮಾಡೋಣ ಬನ್ನಿ. ಐ ಆಮ್ ಟ್ರೈಯಿಂಗ್ ಇಟ್ ಫಸ್ಟ್ ಟೈಮ್ ಬಟ್ ಇಟ್ಸ್ ಟೂ ಟೇಸ್ಟಿ. ಫಸ್ಟು ಹಲಸಿನನ್ನೆಲ್ಲ ಬಿಡಿಸ್ಕೊಂಡು ಅದಕ್ಕೆ ಕಾಯಿ ತುರಿ, ಬೆಲ್ಲ ಹಾಕಿ ಮತ್ತು ಫ್ಲೇವರ್ಗೋಸ್ಕರ ಏಲಕ್ಕಿ ಹಾಕಿ ಎಲ್ಲನೂ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ಈ ಥರ ಇರುತ್ತೆ. ಸೊ ನೀರೇನೂ ಹಾಕಬಾರ್ದು, ಹಾಗೆ ರುಬ್ಕೋಬೇಕು. ನಾನಿಲ್ಲಿ 3-4 ಅವರ್ಸು 1 ಗ್ಲಾಸ್ ಅಕ್ಕಿನ ನೆನೆಸಿಟ್ಟಿದ್ದೆ. ಅಕ್ಕಿಗೂ ನೀವು ನೀರು ಹಾಕದೆ ಹಾಗೆ ರುಬ್ಕೊಳ್ಳಿ, ಯಾಕಂದರೆ ಹಲಸಿನಣ್ಣು ನೀರು ಬಿಟ್ಕೊಳ್ಳುತ್ತೆ. ಸೊ ಅಕ್ಕಿ ರುಬ್ಬಿರೋದನ್ನು ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಹಣ್ಣನ್ನು ಕಟ್ ಮಾಡಿ ಹಾಕೋತಿದ್ದೀನಿ. ಸೊ ತಿನ್ನುವಾಗ ಅದು ಪಲ್ಪ್ ಸಿಕ್ಕಾಗ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ 1 ಪಿಂಚ್ ಆಫ್ ಸಾಲ್ಟ್ನ ಆ್ಯಡ್ ಮಾಡಿ ಫಾರ್ ಟೇಸ್ಟ್. ಈಗ ಬಾಳೆ ಎಲೆಯಲ್ಲಿ ಹಿಟ್ಟು ಹಾಕಿ ಎಲ್ಲನೂ ರ್ಯಾಪ್ ಮಾಡಿ ಒಂದೊಂದಾಗಿ ಹಾಕಿ ಮಡಚಿಟ್ಟು ಅದನ್ನು ಸ್ಟೀಮ್ ಮಾಡಬೇಕು. ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಎಲ್ಲನೂ ಹಾಕಿ ರೆಡಿ ಮಾಡಿಟ್ಕೊಳ್ಳಿ. ಇಲ್ಲಿ ನಾನು ಇಡ್ಲಿ ಪಾತ್ರೆಗೆ ಬಿಸಿನೀರು ಹಾಕಿ ಸ್ಟೀಮ್ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ನಾವೇನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಬಾಳೆ ಎಲೆಯಲ್ಲಿ, ಅದನ್ನು ಈ ಥರ ಎಲ್ಲ ಜೋಡಿಸ್ಕೊಳ್ಳಿ. ಇದನ್ನು ನೀವು 15 to 20 ಮಿನಿಟ್ಸ್ ಸ್ಟೀಮ್ ಮಾಡಿ ಬಿಡಬೇಕು. ಅದಾದಮೇಲೆ ಒಂದು 5 to 10 ಮಿನಿಟ್ಸ್ ಬಿಟ್ಟಾದಮೇಲೆ ಓಪನ್ ಮಾಡಿ. ಓಪನ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಸೊ ಕಮ್ ಲೆಟ್ಸ್ ಟೇಸ್ಟ್ ಇಟ್. ತುಂಬ ಬಿಸಿ ಇದೆ. ಬಿಸಿ ಇರುವಾಗಲೇ 1 ಸ್ಪೂನ್ ತುಪ್ಪ ಹಾಕಿ ಅದನ್ನು ಟೇಸ್ಟ್ ಮಾಡ್ತಾಯಿದ್ರೆ ನಾವೇನು ಹಣ್ಣು ಹಾಕಿದ್ವಲ್ಲ ಆ ಪಲ್ಪ್ ಬಾಯಲ್ಲಿ ಸಿಕ್ಕಾಗ ಜ್ಯೂಸಿಯಾಗಿರುತ್ತೆ. ಸೂಪರ್ ಟೇಸ್ಟಿ.